ನಮ್ಮ ಬಾಳೆಹೊನ್ನೂರ ಜಗದ್ಗುಳಾದ ರಂಭಾಪುರಿ ಜಗದ್ಗುಳು ವೀರಸೋಮೇಶ್ವರ ಜಗದ್ಗುಳು ನಮ್ಮ ಮನೆಗೆ ದಯಮಾಡಿಸಿ ನನ್ನ ಮಗನ ಆತ್ಮಶಾಂತಿಗೆ ಪೂಜೆಯನ್ನು ಮಾಡಿ ನಮಗೆ ಆಶೀರ್ವಾದ ಮಾಡಿ ಹೋಗಿರ್ತಾರೆ. ಅವರು ನಮಗೆ ಧೈರ್ಯ ಕೊಟ್ಟಿದ್ದಾರೆ, ಆತ್ಮಶಕ್ತಿ ಕೊಟ್ಟಾರೆ. ನೀವು ಕಾನೂನೇನ ಆಗಲಿ, ಭಗವಂತ ನಿಮ್ಮ ಗುರುಗಳು ನಿಮ್ಮ ಪರವಾಗಿದ್ದಾರೆ, ನಿಮ್ಮೇನು ಯೋಚನೆ ಮಾಡಬೇಡ್ರಿ, ನಿಮಗೆ ಒಳ್ಳೆಯದಾಗಿ ಆಗುತ್ತೆ ಅಂತಂದು ಹೇಳಿದ್ದಾರೆ. ನಾವೇನು ಈ ಸಂದರ್ಭದಲ್ಲಿ ನಿಮ್ಮ ಮಾಧ್ಯಮ ಮುಖಾಂತರ ನಾವು ಕೇಳೋದೇನೆಂದರೆ, ನಾವು ಇಲ್ಲಿವರೆಗೂ ಪೊಲೀಸು ಮತ್ತು ನ್ಯಾಯಾಂಗದ ಬಗ್ಗೆ ನಂಬಿಕೆ ಇಟ್ಕೊಂಡಿವಿ. ಮುಂದೇನು ಕೂಡ ನಮಗೆ ನ್ಯಾಯ ದೊರೆಯುತ್ತದೆ, ತಪ್ಪಿತಸ್ಥರಿಗೆ ಶಿಕ್ಷೆ ಆಗುತ್ತೆ ಅಂತ ನಂಬಿಕೆ ಇದೆ. ಮತ್ತು ಅದೇ ರೀತಿ ನಮ್ಮ ಸೊಸೆಗೆ ಸರ್ಕಾರ ಒಂದು ಸಹಾನುಭೂತಿಯಿಂದ ಒಂದು ಖಾಯಂ ನೌಕರಿಯನ್ನು ಕೊಡ್ತದೆ ಅಂತ ಒಂದು ನಂಬಿಕೆಯಿಂದ ಇದ್ದೀವಿ. ಅದನ್ನು ದಯಮಾಡಿ ಸರ್ಕಾರ ಪರಿಶೀಲಿಸಬೇಕು ಅಂತ ಕೇಳ್ತೀವಿ. ಈಗ ಈ ಘಟನೆ ಆದ ಬಳಿಕ ತುಂಬ ಈ ನಮ್ಮ ಇಡೀ ಕುಟುಂಬ, ಮಠ, ಸ್ವಾಮೀಜಿಗಳು ಇವರ ಆಶೀರ್ವಾದ ಪಡೆದೇ ಇಲ್ಲಿವರೆಗೂ ನಡ್ಕೊಂಡು ಬಂದಿದೆ. ಆದರೆ ಇಂಥದ್ದೊಂದು ಘಟನೆ ನಡೆದಾಗ ಅವೆಲ್ಲವೂ ಶೂನ್ಯನ ಅನಿಸ್ಬಿಡ್ತು ಅಂತ ಒಂದು ಸಾರಿ ಭಾವುಕರಾಗಿದ್ರಿ. ಈಗ ಸ್ವಾಮೀಜಿಗಳು ಮನೆಗೆ ಬಂದು ಪೂಜೆ ಮಾಡಿ ನಿಮಗೆಲ್ಲ ಆಶೀರ್ವಾದ ಮಾಡಿ ಆತ್ಮಸ್ಥೈರ್ಯವನ್ನು ತುಂಬಿದ್ದಾರೆ. ಈಗ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಅಲ್ಲ, ಏನಿಲ್ಲ, ನಮಗೆ ಗುರುಗಳ ಆಶೀರ್ವಾದ ನಮ್ಗೆ ಸದಾ ಇದೆ. ನಮಗೆ ಗುರುಗಳು ವಿರಕ್ತ ನಮ್ಮ ಶರಣರು ಇರ್ಬೋದು, ಆಚಾರ್ಯ ಇರ್ಬೋದು, ಎಲ್ಲ ಸಮಾಜ ಸ್ವಾಮಿಗಳು ಬಂದು ನಮಗೆ ಆಶೀರ್ವಾದ ಮಾಡಿದ್ದಾರೆ. ಅವರ ಒಂದು ಆಶೀರ್ವಾದ ಬಲನೇ ನಮಗೆ ಕಾಪಾಡುತ್ತೆ ಅಂತ ನಮಗೆ ಧೈರ್ಯ. ಈಗ ಮಗು ಹುಟ್ಟಿದಾದ್ಮೇಲೆ